ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 13/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಮ್ಮ ಲಕ್ಷ್ಯ ಮತ್ತು ಲಕ್ಷ್ಯದಾತ ತಂದೆಯನ್ನು ನೆನಪು ಮಾಡಿ, ಆಗ ದೈವಿ ಗುಣಗಳು ಬಂದು ಬಿಡುತ್ತವೆ. ಅನ್ಯರಿಗೆ ದುಃಖ ಕೊಡುವುದು, ನಿಂದನೆ ಮಾಡುವುದು ಇದೆಲ್ಲವೂ ಅಸುರಿ ಲಕ್ಷಣವಾಗಿದೆ. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಗೆ ನೀವು ಮಕ್ಕಳೊಂದಿಗೆ ಬಹಳ ಅತ್ಯುನ್ನತ ಪ್ರೀತಿದೆ ಎಂಬುದಕ್ಕೆ ಚಿಹ್ನೆ ಏನಾಗಿದೆ? ಬಾಪ್ದಾದ ಉತ್ತರ ಹೇಳ್ತಾರೆ, ತಂದೆಯಿಂದ ಯಾವ ಮಧುರಾತಿ ಮಧುರ ಶಿಕ್ಷಣಗಳು ಸಿಗುತ್ತವೆಯೋ ಈ ಶಿಕ್ಷಣವನ್ನು ಕೊಡುವುದೇ ಅವರ ಅತ್ಯುನ್ನತ ಚಿಹ್ನೆಯಾಗಿದೆ. ತಂದೆಯ ಮೊದಲ ಶಿಕ್ಷಣವಾಗಿದೆ, ಮಧುರ ಮಕ್ಕಳೇ, ಶ್ರೀಮತವನ್ನು ಬಿಟ್ಟು ಯಾವುದೇ ಉಲ್ಟ ಸುಲ್ಟ ಕೆಲಸವನ್ನು ಮಾಡಬೇಡಿ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ನೀವು ಎಂದೂ ಕಾನೂನು ತೆಗೆದುಕೊಳ್ಳಬಾರದು. ನೀವು ತಮ್ಮ ಮುಖದಿಂದ ಸದಾ ರತ್ನಗಳನ್ನೇ ಹೊರಹಾಕಿ ಕಲ್ಲುಗಳನ್ನಲ್ಲ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ, 1. ಯಾವುದೇ ನಿಯಮಕ್ಕೆ ವಿರುದ್ಧವಾದ ಶ್ರೀಮತಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ನಡೆಯಬಾರದು. ಯಾವುದೇ ನಿಯಮಕ್ಕೆ ವಿರುದ್ಧವಾದ ಶ್ರೀಮತಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ನಡೆಯಬಾರದು. ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕು. ಚೀಚಿ ಪತಿತ ಕೊಳಕು ಮನುಷ್ಯರಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕು. 2. ಬಂಧನ ಮುಕ್ತರಾಗಿದ್ದರೆ ಸಂಪೂರ್ಣ ಬಲಿಹಾರಿ ಆಗಬೇಕು. ತಮ್ಮ ಮಮತ್ವವನ್ನು ಕಳೆಯಬೇಕು. ಬಂಧನ ಮುಕ್ತರಾಗಿದ್ದರೆ ಸಂಪೂರ್ಣ ಬಲಿಹಾರಿ ಆಗಬೇಕು. ತಮ್ಮ ಮಮತ್ವವನ್ನು ಕಳೆಯಬೇಕು. ಎಂದೂ ಯಾರದೇ ನಿಂದನೆ ಅಥವಾ ಪರಚಿಂತನೆ ಮಾಡಬಾರದು. ಕೊಳಕು ಕೆಟ್ಟ ವಿಚಾರಗಳಿಂದ ತಮ್ಮನ್ನು ಮುಕ್ತವಾಗಿಟ್ಟುಕೊಳ್ಳಬೇಕು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿಗೊಳಿಸುವಂತಹ ಅವ್ಯಕ್ತ ಪರಿಸ್ಥಿತಿಯಾಗಿರಿ. ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿಗೊಳಿಸುವಂತಹ ಅವ್ಯಕ್ತ ಪರಿಸ್ಥಿತಿಯಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಹೃದಯದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಂತ ಆತ್ಮರಾಗಿದ್ದಾರೆ. ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಹೃದಯದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಂತ ಆತ್ಮರಾಗಿದ್ದಾರೆ. ಅಚ್ಚಾ, ಓಂ ಶಾಂತಿ.